ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಡಬಲ್ ಕ್ರೋಶೆಯಿಂದ ಫ್ಲವರ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು ಈ ಥರ 2 ಬೆರಳಿಗೆ ದಾರನ ಸುತ್ತಕೊಂಡು ಈ ಥರ ಮಾಡಿಕೊಂಡು ರೌಂಡ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ನೋಡಿ, ರೌಂಡ್ ಕ್ರಿಯೇಟ್ ಆಗಿದೆ. ರೌಂಡ್ ಕ್ರಿಯೇಟ್ ಆದಮೇಲೆ ಆ ರೌಂಡ್ ಒಳಗಡೆ ನಾನು ಫಸ್ಟ್ 2 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ಒಂದು ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಆ ರೌಂಡ್ ಒಳಗಡೆಯಿಂದ ದಾರ ತಗೊಂಡು 3 ದಾರ ಮಾಡಿಕೊಂಡು 2 ದಾರ ಒಂದ್ಸಲ 2 ದಾರ ಒಂದ್ಸಲ ಈ ಥರ ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ. ಇದೇ ಥರ ನಾನು 14 ಟೈಮ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ 14 ಸಲ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ನಾನು ಫುಲ್ ಮಾಡಿ ನಿಮಗೆ ತೋರಿಸ್ತೀನಿ ಹೇಗೆ ಅಂತ ಹೇಳಿ. ನೋಡಿ, ಈ ಥರ ಈಗ ಮಾಡ್ಕೊಂಡಿದ್ದೀನಿ. ಈಗ ಥ್ರೆಡ್ ಇತ್ತಲ್ಲ ಫಸ್ಟು, ಆ ಥ್ರೆಡ್ಡಿನ ಎಳೆದು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಅದಾದ ನಂತರ ಫಸ್ಟ್ 2 ಚೈನ್ಸ್ ಹಾಕ್ಕೊಂಡಿದ್ವಲ್ಲ, ಆ 2 ಚೈನ್ ಇದ್ರ ಮೇಲೆ ನೀಡಲ್ ಹಾಕಿ ಅಲ್ಲಿಂದ ದಾರ ತಗೊಂಡು ಸ್ಪ್ಲಿಟ್ ಮಾಡಿ ಲಾಕ್ ಮಾಡ್ಕೊಳ್ಬೇಕು. ಈ ಥರ ನೋಡಿ, ಈ ಥರ ಫಸ್ಟು ಮಾಡ್ಕೊಳ್ಬೇಕು. ಈ ಥರ ಥ್ರೆಡ್ಡನ್ನು ಎಳೆದು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಮಿಡಲ್ನಲ್ಲಿ. ಇದಕ್ಕೆ ಈಗ ನಾನು ಯೆಲ್ಲೋ ಕಲರ್ ದಾರನ ಯೂಸ್ ಮಾಡ್ತಾ ಇದ್ದೀನಿ ಫ್ಲವರ್ ಮಾಡೋದಕ್ಕೆ. ಮೊದಲೊಂದು ಈ ಥರ ಲಾಕ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಥರ ಲಾಕ್ ಮಾಡ್ಕೊಂಡಾದ ನಂತರ ಈಗ ಇಲ್ಲಿ ಲಾಕ್ ಲೇಲಿಂಗ್ ಮಾಡಿದ್ನು, ಅಲ್ಲಿ ಮಧ್ಯದಿಂದ ಗ್ಯಾಪ್ ಇರುತ್ತಲ್ವ, ಡಬಲ್ ಕ್ರೋಶೆ ಗ್ಯಾಪ್ನಲ್ಲಿ ದಾರನ ತೊಗೊಂಡು ಒಂದ್ಸಲ ಲಾಕ್ ಮಾಡಿ 2 ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ತಕೊಂಡು ಮತ್ತೆ 2 ಡಬಲ್ ಕ್ರೋಶೆ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ವ, ಆ ಗ್ಯಾಪ್ನಲ್ಲಿ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಇದೇ ಥರ ಫುಲ್ ಮಾಡ್ಕೊಳ್ಬೇಕು. ರೌಂಡ್ ಕೂಡ ಕಂಪ್ಲೀಟ್ ಮಾಡ್ಕೊಳ್ಬೇಕು ಇದೇ ಥರನೇ. ಇದೇ ಥರ ನಾನು ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆದ ನಂತರ ಫಸ್ಟಲ್ಲಿ ನಾನು 2 ಚೈನ್ ಹಾಕ್ಕೊಂಡಿದ್ನಲ್ಲ, ಅದ್ರ ಮೇಲ್ಗಡೆ ದಾರ ಹಾಕಿ ಸ್ಪ್ಲಿಟ್ ಚೈನ್ ಲಾಕ್ನ ಮಾಡ್ಕೊಳ್ಬೇಕು. ಸ್ಪ್ಲಿಟ್ ಲಾಕ್ ಮಾಡ್ಕೊಂಡಾದ್ಮೇಲೆ ಪಕ್ಕದಲ್ಲಿ ಗ್ಯಾಪ್ ಇರುತ್ತವಲ್ಲ, ಅಲ್ಲೊಂದು ಸಲ ನೀಡಲ್ ಹಾಕಿ ಸ್ಪ್ಲಿಟ್ ಲಾಕ್ ಮಾಡ್ಕೊಂಡಾದ ನಂತರ ಮತ್ತೆ 2 ಚೈನ್ ಹಾಕ್ಕೊಂಡು ಅದನ್ನು ಕೂಡ ಡಬಲ್ ಕ್ರೋಶ ಅಂತಲೇ ಕನ್ಸಿಡರ್ ಮಾಡಬೇಕು, 1 ಚೈನ್ ಅಂತ ಹೇಳಿ. ಅದಾದ ನಂತರ ನೆಕ್ಸ್ಟ್ ಗ್ಯಾಪ್ ಇರುತ್ತಲ್ವ ಡಬಲ್ ಕ್ರೋಶ ಗ್ಯಾಪ್ನಲ್ಲಿ, ಅದರಲ್ಲಿ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಇದೇ ಥರ ಮಾಡ್ಕೊಂಡಿದ್ದೀನಿ ನಾನೀಗ. ಇದನ್ನು ಕೂಡ ಸ್ಟಾರ್ಟಿಂಗ್ನಲ್ಲಿ 2 ಚೈನ್ ಹಾಕ್ಕೊಂಡಿದ್ದೆಲ್ಲ ಅದ್ರ ಮೇಲ್ಗಡೆಗೆ ಸ್ಪ್ಲಿಟ್ ಲಾಕ್ ಮಾಡ್ಕೊಳ್ತೀನಿ. ಹಾಗೆಯೇ ಪಕ್ಕದಲ್ಲಿರೋ ಗ್ಯಾಪ್ನಲ್ಲಿ ಒಂದು ಸಲ ಸ್ಪ್ಲಿಟ್ ಲಾಕ್ ಮಾಡಿಕೊಂಡು 2 ಚೈನ್ ಹಾಕ್ಕೊಳ್ತೀನಿ. ಅದಾದ ನಂತರ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದೇ ಗ್ಯಾಪ್ನಲ್ಲಿ ಇನ್ನೊಂದು ಸಲ ಡಬಲ್ ಕ್ರೋಶ ಮಾಡ್ಕೊಳ್ತೀನಿ. ಈಗ ನೆಕ್ಸ್ಟ್ ಗ್ಯಾಪ್ನಲ್ಲಿ 2 ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ 2 ಸ್ಟೆಪ್ನಲ್ಲಿ ಸಿಂಗಲ್ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು ಪ್ರತಿ ಗ್ಯಾಪ್ನಲ್ಲಿ. ನೆಕ್ಸ್ಟ್ ಸ್ಟೆಪ್ನಲ್ಲಿ ಪ್ರತಿ ಗ್ಯಾಪ್ನಲ್ಲಿ ಡಬಲ್ ಕ್ರೋಶಗಳನ್ನು ಮಾಡ್ಕೊಳ್ಬೇಕು. ಒಟ್ಟು 28 ಆಗುತ್ತೆ ಅದು. ಅದಾದ ನಂತರ ಈ ಥರ ಲಾಕ್ ಮಾಡಿಕೊಂಡು ಒಂದು ಸಲ ನೀಡಲ್ ಮೇಲೆ ದಾರ ಸುತ್ತಕೊಂಡು 2 ಡಬಲ್ ಕ್ರೋಶ ಆದಮೇಲೆ ಗ್ಯಾಪ್ ಇರುತ್ತಲ್ಲ, ಅಲ್ಲಿ 5 ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಈ ಥರ ಪೆಟಲ್ ಥರ ಅದು ಬರುತ್ತೆ, ಕ್ರಿಯೇಟ್ ಆಗುತ್ತೆ. 5 ಡಬಲ್ ಕ್ರೋಶನ ಸೇಮ್ ಲಾಕ್ನೊಳಗಡೆ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಕ್ರಿಯೇಟ್ ಆಗಿದೆ. ಇದೇ ಥರ ಎಲ್ಲನೂ ಮಾಡ್ಕೊಳ್ಬೇಕು. ಮಾಡಿ ನೆಕ್ಸ್ಟ್ 2 ಡಬಲ್ ಕ್ರೋಶ ಗ್ಯಾಪ್ ಇರುತ್ತಲ್ವ, ಅಲ್ಲಿ ಇದನ್ನು ಸ್ಪ್ಲಿಟ್ ಲಾಕ್ ಮಾಡ್ಕೊಳ್ಬೇಕು. ಈ ಥರ ಮಾಡ್ಕೊಂಡಾದ ನಂತರ ಚೆನ್ನಾಗಿ ಅದನ್ನು ಲಾಸ್ಟಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಲಾಸ್ಟಲ್ಲಿ ಅದನ್ನು ತಿರುಗಿಕೊಂಡು ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಇರುತ್ತಲ್ಲ, ಅದನ್ನು ಈ ಥರ ನೆಕ್ಸ್ಟ್ ಒಂದು ಗ್ಯಾಪ್ನಲ್ಲಿ ಇದನ್ನು ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡಿ ಎಕ್ಸ್ಟ್ರಾ ಥ್ರೆಡ್ಡನ್ನೆಲ್ಲ ಕಟ್ ಮಾಡ್ಕೊಳ್ಬೇಕು.
ಈ ಥರ ಎಲ್ಲ ಎಕ್ಸ್ಟ್ರಾ ಥ್ರೆಡ್ಗಳನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ನೋಡಿ, ಈ ಥರ ಲಾಕ್ ಮಾಡ್ಕೊಳ್ಬೇಕು ಇದನ್ನು.